ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರೆ ಕರ್ನಾಟಕದ ಭೂಗೋಳದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿಯನ್ನು ಇವತ್ತಿಲ್ಲಿ ಚರ್ಚೆ ಮಾಡೋಣ. ಅದು ಯಾವ ವಿಷಯದ ಬಗ್ಗೆ ಅಂತಂದ್ರೆ ಕರ್ನಾಟಕದ ಐತಿಹಾಸಿಕ ಹಿನ್ನೆಲೆ. ಕರ್ನಾಟಕದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕರ್ನಾಟಕ ಹೆಸರಿನ ಉಲ್ಲೇಖ ವಿವಿಧ ಗ್ರಂಥಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖವಾಗಿದೆ. ಆದರೆ ಕರ್ನಾಟಕ ಎಂಬ ಪದ ಬಳಕೆ ಪ್ರಪ್ರಥಮವಾಗಿ ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. ಈ ಕರ್ನಾಟಕ ಎಂಬ ಪದ ಬೇರೆ ಬೇರೆ ಗ್ರಂಥಗಳಲ್ಲಿ ಕೂಡ ಈ ಕರ್ನಾಟಕ ಎಂಬ ಪದಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡಿದ್ದಾರೆ. ಆದರೂ ಕನ್ನಡ ಭಾಷೆಗೆ ಹಲವಾರು ವರ್ಷಗಳಿಂದ ಕೂಡ ನಮ್ಗೆ ಇತಿಹಾಸ ಇದೆ ಅಂತ ಹೇಳಕ್ಕೆ ಕಾರಣ ಏನಂತಂದ್ರೆ ಮಹಾಭಾರತದಲ್ಲಿ ಕರ್ನಾಟಕ ಎಂಬ ಪದ ಬಳಕೆ ಮಾಡಿರುವ ಕಾರಣಕ್ಕಾಗಿ ನಾವು ಕನ್ನಡ ಸಾಹಿತ್ಯಕ್ಕೆ ಹಲವಾರು ವರ್ಷಗಳ ಇತಿಹಾಸ ಇದೆ ಅಂಥೇಳಿ ಹೇಳ್ತೀವಿ. ಮೊದಲು ಬಳಕೆ ಆಗಿದ್ದು ಎಲ್ಲಿಪ್ಪ ಕರ್ನಾಟಕ ಅಂತ ಮಹಾಭಾರತದಲ್ಲಿ ಬಳಕೆ ಮಾಡಿದ್ರು ಅಂತ ನೋಡ್ಬೋದು. ಅದು ಎಲ್ಲಿ ಅಂತಂದ್ರೆ ಈ ಕರ್ನಾಟಕ ಎಂಬ ಪದ ಮಹಾಭಾರತದ ಸಭಾಪರ್ವದಲ್ಲಿ ಕರ್ನಾಟಕ ಎಂಬ ಬಳಕೆ ಆದರೆ ಅಂದರೆ ಮಹಾಭಾರತದ ಸಭಾಪರ್ವದಲ್ಲಿ ಕರ್ನಾಟಕ ಅಂತೇಳಿ ಬಳಕೆ ಮಾಡಿದ್ರೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಎಂಬ ಪದ ಬಳಕೆಯನ್ನು ನಾವು ನೋಡ್ಬೋದು. ಈ ಸಭಾಪರ್ವದಲ್ಲಿ ಕರ್ನಾಟಕ ಅಂತೇಳಿ ಬಳಕೆ ಮಾಡ್ಕೊಂಡಿದ್ರೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಎಂಬ ಹೆಸರನ್ನು ಉಲ್ಲೇಖ ಮಾಡಿದ್ದನ್ನು ನಾವು ನೋಡ್ಬೋದು. ಹಾಗೆ ತಮಿಳಿನಲ್ಲಿ ಇಳಂಗೋವಡಿಗಲ್ ಬರೆದಿರುವ ಶಿಲ್ಪದಿಕಾರಂ ಗ್ರಂಥದಲ್ಲಿ ಕರುನಾಡರ್ ಎಂಬ ಬಳಕೆಯಾಗಿದೆ. ಈ ಕರ್ನಾಟಕಕ್ಕೆ ಈ ತಮಿಳಲ್ಲಿ ಇಳಂಗೋವಡಿಗಲ್ ಈ ಕವಿ ಬರೆದಿರುವಂಥ ಯಾವುದಪ್ಪ ಅಂದ್ರೆ ಶಿಲ್ಪದಿಕಾರಂ ಗ್ರಂಥದಲ್ಲಿ ಕರುನಾಡರ್ ಎಂಬ ಪದವನ್ನು ನಾವು ಬಳಕೆಯಾಗಿದ್ದನ್ನು ನಾವು ನೋಡಬಹುದು. ಹಾಗೆ ವರಹಮೀರನ ಬೃಹತ್ ಸಂಹಿತೆ ಗ್ರಂಥದಲ್ಲಿ ಕರ್ನಾಟ ಎಂಬ ಪದ ಬಳಕೆಯಾಗಿದ್ದನ್ನು ನಾವು ನೋಡ್ಕೋಬಹುದು. ಹಾಗೆ ಚೋಳರ ಶಾಸ್ತ್ರದಲ್ಲಿ ಆಗೈತಿ, ಅದು ಚೋಳರ ಶಾಸನದಲ್ಲಿ ಅಂತ ಆಗಬೇಕು. ಚೋಳರ ಶಾಸನದಲ್ಲಿ ಕರ್ನಾಟಕ ಎಂಬ ಪದಗಳನ್ನು ಬಳಸಲಾಗಿದೆ. ಇದು ಕೂಡ ಕನ್ನಡ ಸಾಹಿತ್ಯಿಕ ಇತಿಹಾಸಕ. ಇನ್ನೂ ಹಲವಾರು ಗ್ರಂಥಗಳಲ್ಲಿ ಕನ್ನಡ ಅಥವಾ ಕರ್ನಾಟಕ ಎಂಬ ಪದಗಳನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ ಹಳೆಯ ಕಾಲದಲ್ಲಿ ಬಳಸಲಾಗಿದ್ದವು. ಇವಕ್ಕೆ ಉದಾಹರಣೆ ಅಂತೇಳಿ ನಾವು ನೋಡ್ಕೋಬೋದು. ಕರ್ನಾಟಕ ಇತಿಹಾಸಕ್ಕೆ ಮೊದಲು ಹಳೆ ಕಾಲದಿಂದ ಎಲ್ಲೆಲ್ಲಿ ಬಳಸಿದ್ರನ್ನು ನೋಡ್ಬೋದು. ಹಾಗೆಯೇ ಶೂದ್ರಕನ ಮೃಚ್ಛ ಚಟಿಕ ಗ್ರಂಥದಲ್ಲಿಯೂ ಕೂಡ ಕರ್ನಾಟ ಎಂಬ ಪದಗಳನ್ನು ಕೂಡ ಬರೆಸಿದ್ರು, ವರಹಮೀರ ಹಾಕಿದ್ರು. ಶೂದ್ರಕನ ಮೃಚ್ಛಕಟಿಕ ಗ್ರಂಥಗಳಲ್ಲೂ ಕೂಡ ಕರ್ನಾಟಕ ಎಂಬ ಪದಗಳನ್ನು ಬಳಸಲಾಗಿತ್ತು ಅಂತೇಳಿ ನಾವು ನೋಡ್ಬೋದು. ಹಾಗೆ ನೃಪತುಂಗನ ಆಸ್ಥಾನದ ಕವಿ ಶ್ರೀ ವಿಜಯ ಬರೆದಿರುವ ಗ್ರಂಥ ಯಾವುದಂತಂದ್ರೆ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೂ ಹಬ್ಬಿತ್ತೆಂದು ಉಲ್ಲೇಖಿಸಲಾಗಿದೆ. ಶ್ರೀ ವಿಜಯ ನೃಪತುಂಗನ ಆಸ್ಥಾನದ ಕವಿಯಾಗಿದ್ದ. ಅವನು ಕವಿರಾಜ ಮಾರ್ಗ ಗ್ರಂಥದಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿ ನದಿಯು ಕೂಡ ಹಬ್ಬಿತ್ತು ಅಂಥೇಳಿ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗೆ ಇದು ಕರ್ನಾಟಕ ಎಲ್ಲಿ ಇತ್ತು, ಹೇಗಿತ್ತು, ಎಲ್ಲಿಂದ ಇತಿಹಾಸವನ್ನು ನಾವು ನೋಡಿದ್ವಿ. ಹಾಗಾದ್ರೆ ಕರ್ನಾಟಕ ಪದದ ಅರ್ಥ ಅಂದರೆ ಏನು? ಕರ್ನಾಟಕ ಅಂದ್ರೆ ಕಪ್ಪು ಮಣ್ಣಿನ ನಾಡು ಎಂದರ್ಥ. ಆ ಕಾರಣಕ್ಕಾಗಿ ನಾವು ಕರ್ನಾಟಕ ಪದದ ಅರ್ಥ ಅಂದರೆ ಕಪ್ಪು ಮಣ್ಣಿನ ನಾಡು ಎಂದರ್ಥ. ಹೀಗೆ ಈ ಕರ್ನಾಟಕದ ಇತಿಹಾಸ ಬಗ್ಗೆ ನೋಡಿದ್ವಿ. ಇನ್ನು ಕರ್ನಾಟಕ ಯಾವಾಗ ರಚನೆ ಆಯಿತು, ಹೇಗೆ ರಚನೆ ಆಯಿತು ಅನ್ನೋದನ್ನು ನೋಡೋಣ. ಮೈಸೂರು ಅರಸರ ಒಡೆತನದಲ್ಲಿದ್ದ ದಕ್ಷಿಣದ 9 ಜಿಲ್ಲೆಗಳು ಸೇರಿಸಿ 1947ರಲ್ಲಿ ಮೈಸೂರು ರಾಜ್ಯ ಉದಯವಾಯಿತು. ಯಾವಾಗತ್ತಂದ್ರೆ 1947ರಲ್ಲಿ ಮೈಸೂರು ರಾಜ್ಯವನ್ನು ಉದಯ ಆಗತ್ತಾ. 1947ರಲ್ಲಿ ಮೈಸೂರು ಅರಸರ ಒಡೆತನದಲ್ಲಿದ್ದ ದಕ್ಷಿಣದ 9 ಜಿಲ್ಲೆಗಳು ಸೇರಿಸಿ ಮೈಸೂರು ರಾಜ್ಯ ಉದಯವಾಯಿತು. ಆ ನಂತರ ಏನಾಗ್ತೈತೆ ಅಂದ್ರೆ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡುವಾಗ ಮುಂಬೈ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ ಹಾಗೂ ಕೊಡಗು ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಕಡೆ ಕನ್ನಡ ಮಾತನಾಡುವ ಜನರು ಹಂಚಿ ಹೋಗಿದ್ದರು. ಅವನು ಒಟ್ಟಾಗಿ ಕೂಡಿಸಿ
ಸೇರಿಸಿ ಏನು ಮಾಡ್ತಾರಂತಂದ್ರೆ 1956 ನವೆಂಬರ್ 1 ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಮಾಡಿ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರ್ತೈತಿ. ಅಂದ್ರೆ 1956 ನವೆಂಬರ್ 1 ಭಾಷಾವಾರು ಪ್ರಾಂತ್ಯಗಳು ಬೇರೆ ಬೇರೆ ಭಾಷೆ ನಮ್ಮ ಕನ್ನಡ ಭಾಷೆಯನ್ನು ಹರಿದು ಹಂಚಿ ಹೋಗಿರುವಂಥ ಈ 4 ಪ್ರಾಂತ್ಯಗಳನ್ನ ಅಷ್ಟೂರ್ನು ಕೂಡಿಸಿ 1956 ನವೆಂಬರ್ 1 ವಿಶಾಲ ಮೈಸೂರು ರಾಜ್ಯವನ್ನು ಅಸ್ತಿತ್ವಕ್ಕೆ ತಗೊಂಡ ಬರ್ತಾರೆ. ಹಾಗೆ ನಂತರ 1973 ನವೆಂಬರ್ 1 ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಮೊದಲು ಮೈಸೂರು ರಾಜ್ಯ ಅಂತ ಕರಿತಿದ್ವಿ, ಈಗ ನಂತರ 1973 ನವೆಂಬರ್ 1 ಏನಂತ ಕರಿತೀವಿ, ಕರ್ನಾಟಕ ಅಂಥೇಳಿ ಮರುನಾಮಕರಣ ಮಾಡಿದರು. ಈ ಮರುನಾಮಕರಣ 1973 ಇದ್ದಂಥ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಡಿ ದೇವರಾಜ ಅರಸರವರು ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂಥೇಳಿ ಮರುನಾಮಕರಣ ಮಾಡ್ತಾರೆ. ಹಾಗೆ ಕರ್ನಾಟಕ ಎಂಬ ಹೆಸರನ್ನು ಸೂಚಿಸಿದಂಥ ಮೊದಲ ಕವಿ ಯಾರು ಅಂತಂದ್ರೆ ಚದುರಂಗ. ಇವರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರನ್ನು ಇಡಬೇಕು ಅಂತೇಳಿ ಹೆಸರನ್ನು ಸೂಚಿಸಿದಂಥ ಕವಿ ಯಾರು, ಚದುರಂಗ ಅವರು ಆಗಿದ್ದರು. ಹೀಗೆ ಮೈಸೂರು ರಾಜ್ಯ ಉದಯವಾದ ನಂತರ ಆಮೇಲೆ ಅದಕ್ಕೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ಕೂಡ ಬಳಕೆ ಆಯಿತು. ಹಾಗಾದ್ರೆ ಮೈಸೂರು ರಾಜ್ಯ ರಚನೆ ಆದಾಗ ಎಷ್ಟು ಜಿಲ್ಲೆಗಳಿದ್ವಿ ಅಂತಂದ್ರೆ 9 ಜಿಲ್ಲೆಗಳಿದ್ವಿ. ಅವು ಯಾವುದು, ಮೈಸೂರು, ಬೆಂಗಳೂರು, ಕೋಲಾರ, ಕೋಡೂರು, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಹಾಸನ, ಮಂಡ್ಯ 9 ಜಿಲ್ಲೆಗಳನ್ನು ಒಳಗೊಂಡಿತ್ತು. ನಂತರ ಈ 4 ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ವಂಥ ಕನ್ನಡ ಭಾಷೆಯನ್ನು ಮಾತನಾಡುವ ಈ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಏನು ಮಾಡ್ತಾರೆ, 1956 ರಚನೆ ಮಾಡ್ತಾರೆ. ಅದರ ಮುಂಬೈ ಪ್ರಾಂತ್ಯ ಇಲ್ಲಿ ಯಾವ್ಯಾವ ಜಿಲ್ಲೆಗಳನ್ನು ತಗೋತಾರಂದ್ರೆ ಬೆಳಗಾವಿ, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ ತಗೊಳ್ತಾರೆ. ಹೈದರಾಬಾದ್ ಪ್ರಾಂತ್ಯದಲ್ಲಿ ಬೀದರ್, ಕಲಬುರ್ಗಿ, ರಾಯಚೂರು ತಗೊಳ್ತಾರೆ. ಮದ್ರಾಸ್ ಪ್ರಾಂತ್ಯದಲ್ಲಿ ದಕ್ಷಿಣ ಕನ್ನಡ, ಕೊಳ್ಳೇಗಾಲ ತಗೊಳ್ತಾರೆ. ಹಾಗೆ ಕೊಡಗು ರಾಜ್ಯ ಸಂಸ್ಥಾನವನ್ನು ಸೇರಿಸ್ಕೊಂಡು ಈ ವಿಶಾಲ ಮೈಸೂರು ರಾಜ್ಯವನ್ನು ರಚನೆ ಮಾಡ್ತಾರೆ. ಈ ಕರ್ನಾಟಕದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಅಂತಂದ್ರೆ ಕರ್ನಾಟಕ ಪದ ಹೇಗೆ ಬಳಕೆ ಆಯಿತು, ಎಲ್ಲಿಂದ ಬಳಕೆ ಬಂತು, ಮೊದಲು ಎಲ್ಲಿ ಬಳಸಿದ್ರು, ಮೊದಲು ಎಲ್ಲಿಂದ ಹೇಗೆ ಬಂತು, ಹಾಗೆ ಕರ್ನಾಟಕ ಯಾವಾಗ ಉದಯವಾಯಿತು ಮತ್ತು ಕರ್ನಾಟಕಕ್ಕೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಯಾವಾಗ ಮರುನಾಮಕರಣ ಮಾಡಿದರು, ಆ ಮರುನಾಮಕರಣ ಮಾಡಿದಂಥ ಮುಖ್ಯಮಂತ್ರಿ ಯಾರಿದ್ರು ಅನ್ನೋದನ್ನು ಸವಿಸ್ತಾರದ ಮಾಹಿತಿ ತಿಳ್ಕೊಂಡ್ರಿ. ಇದು ಇಷ್ಟ ಆಗಿತ್ತಂದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋವನ್ನು ಕೇಳಿರುವಂಥ ಪ್ರತಿಯೊಬ್ಬರಿಗೂ ಧನ್ಯವಾದ.